ಮಾಡಿದ ಸಾಲವನ್ನ ತೀರಿಸಿ ಕೊನೆಗೆ ಪತ್ನಿಯೇ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿದೆ. ಚಿತ್ರದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದ ನಿವಾಸಿ ಶ್ರುತಿ ಅವರು ಬೆಂಗಳೂರು ಮೂಲದ ರಂಜಿತ್ ಕುಮಾರ್ ಅವರನ್ನ ಮದುವೆಯಾಗಿ ಬೆಂಗಳೂರಿನಲ್ಲಿಯೇ ನೆಲೆಸಿರುತ್ತಾರೆ. ಇಬ್ಬರು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ತಿಂಗಳಿಗೆ ಲಕ್ಷಾನುಗಟ್ಟಲೆ ಸಂಬಳವನ್ನ ಪಡೆಯುತ್ತಿದ್ರು. ಹೀಗಿರುವಾಗ ಪತಿ ರಂಜಿತ್ ಕುಮಾರ್ ಅವರು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ರು. ಈ ಸಾಲವನ್ನ ತೀರಿಸಲು ಪತ್ನಿ ಶ್ರುತಿ ಅವರು ತಮ್ಮ ಅಣ್ಣ, ಅಕ್ಕ ಹಾಗೂ ಸಂಬಂಧಿಕರ ಬಳಿ ಸಾಲವನ್ನ ಪಡೆದಿರುತ್ತಾಳೆ. ಇಷ್ಟಾದರೂ ಸಹ ಸಾಲ ತೀರಿಸಲಾಗದೆ ಮನನೊಂದು ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಎಂದು ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ. ಆದರೆ ಶ್ರುತಿಯ ಅಕ್ಕಂದಿರು ಮಾತ್ರ ಇದು ಆತ್ಮಹತ್ಯೆಯಲ್ಲ, ಗಂಡನ ಕಿರುಕುಳದಿಂದಾಗಿ ಶ್ರುತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಆರೋಪ ಮಾಡುತ್ತಿದ್ದಾರೆ. ಶ್ರುತಿ ಮೃತಪಟ್ಟು 3 ದಿನ ಆದರೂ ಸಹ ಅವಳ ಶವವನ್ನ ನೋಡಲು ಸಹ ಗಂಡ ಹಾಗೂ ಅವರ ತಂದೆ ತಾಯಿ ಊರಿಗೆ ಬಂದಿಲ್ಲ. ಸಾಲದ ಹೊರೆಯನ್ನ ಅವಳ ತಲೆಯ ಮೇಲೆ ಕಟ್ಟಿ ಅವಳನ್ನ ಸಾಯುವಂತೆ ಮಾಡಿದ್ದಾರೆ. ಅವಳಿಗೆ 3 ವರ್ಷದ ಮಗುವಿದ್ದು ಅವಳ ಸಾವಿಗೆ ನ್ಯಾಯ ಬೇಕಾಗಿದೆ ಎಂದು ಮೃತಳ ಸಹೋದರಿ ನಳಿನಿ ಆರೋಪಿಸಿದ್ದಾರೆ. ಇವತ್ತು ನನ್ನ ತಂಗಿ ಶ್ರುತಿಗೆ ಅನ್ಯಾಯ ಆಗಿದೆ. ನಮಗೆ ಜಸ್ಟಿಸ್ ಬೇಕು. ಅವಳ ಗಂಡ ಮತ್ತು ಅವ್ರ ಫ್ಯಾಮಿಲಿಯವರು ನನ್ನ ತಂಗಿನ ಚೀಟ್ ಮಾಡಿಬಿಟ್ಟಿದ್ದಾರೆ. ಅವಳನ್ನೊಂದು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿಬಿಟ್ಟು ಅವಳ ಹತ್ರ ಇರೋ ಆಸ್ತಿ ಪಾಸ್ತಿ ದುಡ್ಡು ಒಡವೆ ಎಲ್ಲನೂ ಬರೆಸ್ಕೊಂಡ್ಬಿಟ್ಟು ಅವಳನ್ನ ಸೂಸೈಡಿಗೆ ಪ್ರೊವೋಕ್ ಮಾಡಿಬಿಟ್ಟು ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅವಳು ಇವಾಗ ಸೂಸೈಡ್ ಮಾಡ್ಕೊಂಡಿದ್ದಾಳ ಇಲ್ಲ ಅವ್ರ ಗಂಡ ಅವಳನ್ನು ಕೊಲೆ ಮಾಡಿ ಹಾಕಿದಾನ ನಮಗೊಂದು ವಿಷಯ ಗೊತ್ತಿಲ್ಲ. ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ರಿಪೋರ್ಟ್ ಪ್ರಕಾರ ಅವಳು ಸೂಸೈಡ್ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಎವಿಡೆನ್ಸ್ ಕೊಟ್ಬಿಟ್ಟು ಇವಾಗ ಅವಳ ಗಂಡ ನಾವು ಅವಳು ಸತ್ತೋಗಿದ್ದಾನೆ ಅಂತ ಅವಳು ಸತ್ತೋಗಿ 3 ದಿನ ಆಯಿತು, ಅವನು ಇನ್ನೂ ಬಂದಿಲ್ಲ. ಇಲ್ಲಿ ಅವಳ ಗಂಡನೇ ಹೇಳಿದ್ದು ನಾವು ತವ್ರ ಮನೆ ಕಳಿಸಲ್ಲ, ಹೆಣ್ಣನ ಗಂಡ ಮನೆಗೆ ಬಂದು ಮಣ್ಣು ಮಾಡಬೇಕು ಅಂತ. ಇದುವರೆಗೂ ಕಾಯ್ತಾ ಇದ್ದೀವಿ. ಅವ್ರ ಗಂಡ ಇಲ್ಲ, ಅವ್ರ ಗಂಡನ ಮನೆಯವರಿಲ್ಲ. ಅವ್ರ ಗಂಡ ರಂಜಿತ್, ಅವ್ರ ಅಕ್ಕ ರಮ್ಯಾ, ಅವರಪ್ಪ ಪರಮೇಶ್ವರಪ್ಪ ಅಂತೆ, ಅವರಮ್ಮ ಗೀತಮ್ಮ, ಇವರೆಲ್ಲ ಸೇರ್ಕೊಂಡ್ಬಿಟ್ಟು ನನ್ನ ತಂಗಿ ಕೊಲೆ ಮಾಡಿದ್ದಾರೆ. ಇವಾಗ ನಮಗೆ ಜಸ್ಟಿಸ್ ಬೇಕು. ವರದಿ ನಾಗರಾಜ್ ಹದಡಿ, ಚಿತ್ರದುರ್ಗ. ಮೀಡಿಯಾ ನೆಟ್ವರ್ಕ್